ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಬಂಧುಗಳ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀತಕ್ಕಂತಹ ಒಂದು ನಿಷ್ಕರ್ಷೆ ಅಥವಾ ನಿರ್ಧಾರ, ಆ ಒಂದು ತೀರ್ಮಾನ ಆಗಿರೋದ್ರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕುವಂತಹ ಸಾಧ್ಯತೆ. ಬಹಳ ದಿವಸಗಳಿಂದ ಪ್ರಯತ್ನ ಮಾಡ್ತಾ ಇದ್ರು, ಈಗ ಅನುಕೂಲ ಆಯಿತು ಅನ್ನುವಂತಹ ಸಮಾಧಾನವನ್ನು ನೀವು ವ್ಯಕ್ತಪಡಿಸ್ತಕ್ಕಂಥದ್ದು. ಆರೋಗ್ಯ, ಹಣದ ಸಮಸ್ಯೆ ಕುರಿತು ಸರಿಯಾದಂತಹ ನಿರ್ಧಾರವನ್ನು ಮಾಡಿದರೆ ಒಳ್ಳೆಯದು. ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆ ಅಥವಾ ಹಣದ ವಿಷಯದಲ್ಲಿ ತೊಂದರೆ ಆಗ್ತಾ ಇದೆ, ಅದೆಲ್ಲವನ್ನು ಬಹಳ ಸಣ್ಣದಿರುವಾಗಲೇ ಸಮಸ್ಯೆಗಳನ್ನು ಸರಿಯಾದಂತಹ ರೀತಿಯಲ್ಲಿ ಬಗೆಹರಿಸಿಕೊಂಡ್ರೆ ನಿಮಗೆ ಅನುಕೂಲವಾಗುತ್ತೆ ಎನ್ನುವಂತಹ ಅರ್ಥ. ಕೋರ್ಟ್ ವಿಚಾರದಲ್ಲಿ ಅಥವಾ ಕಾನೂನಾತ್ಮಕವಾದಂತಹ ಹೋರಾಟದ ವಿಚಾರದಲ್ಲಿ ವಿಶೇಷವಾದಂತಹ ಚರ್ಚೆಯನ್ನು ನಡೆಸ್ತೀರಿ, ವಿಷಯವನ್ನು ಸಂಗ್ರಹ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ ಅಂತಕ್ಕಂಥದ್ದು. ಆಸ್ತಿಯ ಬದಲಾವಣೆ ವಿಚಾರದಿಂದ ಮನಸ್ಸಿಗೆ ಸಮಾಧಾನವಾಗುತ್ತೆ. ಅಂದರೆ ಇರತಕ್ಕಂತಹ ಆಸ್ತಿಯನ್ನು ಮಾರಾಟ ಮಾಡೋದು ಅಥವಾ ಹೊಸತಾಗಿ ಆಸ್ತಿಯನ್ನು ಕೊಂಡುಕೊಳ್ಳುವಂಥದ್ದು, ಈ ರೀತಿ ಆಲೋಚನೆಗಳಿದ್ದಾಗ ಅದಕ್ಕೆ ಅನುಕೂಲವಾಗಿ ಪೂರಕವಾಗಿ ಸಹಾಯವಾಗ್ತಕ್ಕಂತಹ ದಿವಸ ಇದು. ನಿಮ್ಮ ಶಕ್ತಿಯನ್ನು, ಸಾಮರ್ಥ್ಯವನ್ನು ಸರಿಯಾದಂತಹ ರೀತಿಯಲ್ಲಿ ಒಳ್ಳೆಯ ಕಾರ್ಯಕ್ಕೆ ಒಳ್ಳೆಯ ಸಂದರ್ಭದಲ್ಲಿ ಅದನ್ನ ವಿನಿಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ದೈಹಿಕವಾದಂತಹ ಆಯಾಸ ನಿಮ್ಮ ಕೋಪವನ್ನು ಹೆಚ್ಚು ಮಾಡ್ಬೋದು. ಶರೀರದಲ್ಲಿ ಏನೋ ಒಂದು ರೀತಿಯ ಕಷ್ಟ ಆಗ್ತಾ ಇದೆ, ಆಲಸ್ಯ ಅಂತಕ್ಕಂಥದ್ದು, ಅಥವಾ ಶರೀರದಲ್ಲಿ ಆಗ್ತಕ್ಕಂತಹ ಯಾವುದೋ ಒಂದು ನೋವು ಅಥವಾ ಶರೀರದಲ್ಲಿ ಆಗ್ತಕ್ಕಂತಹ ಬದಲಾವಣೆ ನಿಮ್ಮ ಸಿಟ್ಟಿಗೆ ಕಾರಣ ಆಗಬಹುದು. ಯಾವುದೋ ಒಂದು ಕೆಲಸವನ್ನು ದೈಹಿಕ ಶ್ರಮದಿಂದ ಬೇಡ ಅಂತ ಹೇಳಿ ಆಲಸ್ಯ ತೋರಿಸುವಂತಹ ಸಂದರ್ಭಗಳು ಒದಗಿ ಬರಬಹುದು. ಇದೆಲ್ಲ ಸಿಟ್ಟಿಗೆ ಕಾರಣ ಆಗ್ತಕ್ಕಂಥದ್ದಾಗತ್ತೆ. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಶ್ರೀರಾಮಚಂದ್ರ, ಸೀತಾದೇವಿ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ ಇವರೆಲ್ಲರೂ ಕೂಡ ಇರತಕ್ಕಂತಹ ಒಂದು ಸಮೂಹ ದೇವತಾ ಸಾನ್ನಿಧ್ಯವನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ, ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಬೇರೆಯವರ ಕೆಲಸದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ. ನಿಮಗೂ ಅದಕ್ಕೂ ಸಂಬಂಧ ಇರೋದಿಲ್ಲ. ವಿನಾಕಾರಣ ಅಲ್ಲಿ ಭಾಗಿಗಳಾಗಿ ಆ ವಿಷಯದಲ್ಲಿ ತಲೆಯನ್ನು ಹಾಕಿ ಅವಮಾನಕ್ಕೆ ಕಾರಣ ಆಗುವಂಥದ್ದು ಬೇಡ. ಸ್ವಸಾಮರ್ಥ್ಯದಿಂದ ಜನರ ಮೆಚ್ಚುಗೆಯನ್ನು ಪಡ್ಕೊಳ್ಬಹುದು. ನಿಮ್ಮ ಸಾಮರ್ಥ್ಯ ಅಷ್ಟಿರುತ್ತೆ, ನಿಮ್ಮ ಶಕ್ತಿ ಅಷ್ಟಿರುತ್ತೆ, ಅದರಿಂದ ಜನಮೆಚ್ಚುಗೆ ನಿಮಗೆ ಬಹಳ ಸುಲಭವಾಗ್ತಕ್ಕಂಥದ್ದು. ಮಾಧ್ಯಮ ಲೋಕದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರಿಗೆ ತೃಪ್ತಿ ಮತ್ತು ಲಾಭ ಸಿಕ್ಕತ್ತೆ. ನಾನು ಮಾಡ್ತಾ ಇರ್ತಕ್ಕಂತಹ ಕೆಲಸ ನನಗೆ ಆತ್ಮತೃಪ್ತಿಯನ್ನು ತಂದಿದೆಯಪ್ಪ, ನನ್ನ ಜೀವನಕ್ಕೆ ಸಾಕಾಗುವಷ್ಟು ಎಲ್ಲವನ್ನೂ ಕೂಡ ಅದು ವ್ಯವಸ್ಥೆ ಮಾಡ್ತಾ ಇದೆ ಅನ್ನುವಂತಹ ಸಮಾಧಾನ ನಿಮ್ಮದಾಗ್ತಕ್ಕಂಥದ್ದು. ಅತಿಯಾದ ಯೋಚನೆಗಳು ಆತಂಕಕಾರಿಯಾಗತ್ತೆ. ನಿಮ್ಮ ಶಕ್ತಿಗೂ ಮೀರಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು, ನಿಮ್ಮದು ಅಲ್ಲದೇ ಇರತಕ್ಕಂತಹ ಕೆಲವು ವಿಚಾರಗಳನ್ನು, ನಿಮ್ಮಿಂದ ಸಾಧನೆ ಮಾಡೋಕ್ಕಾಗದೇ ಇರತಕ್ಕಂತಹ ಕೆಲವು ವಿಚಾರಗಳನ್ನು ಆಲೋಚನೆ ಮಾಡ್ತಕ್ಕಂಥದ್ದು, ಆ ರೀತಿ ಅತಿಯಾಸೆಯನ್ನು ಪಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆತಂಕಕ್ಕೆ ಕಾರಣವಾಗುತ್ತೆ. ನಿಮ್ಮ ಕೆಲಸದಲ್ಲಿ ನಿಮಗೆ ಜಾಗ್ರತೆ ಅಂತಕ್ಕಂಥದ್ದಿರಲಿ. ನಿವೃತ್ತವಾದಂತಹ ಜೀವನವನ್ನು ನಡೆಸ್ತಕ್ಕಂಥವರಿಗೆ, ಅಂದರೆ ನೌಕರಿಯಲ್ಲಿ ನಿವೃತ್ತಿ ಅನ್ನುವಂತಹ ಅರ್ಥದಲ್ಲಿ ಆ ನಿವೃತ್ತಿ ಸಮಯದ ಜೀವನವನ್ನು ನಡೆಸ್ತಕ್ಕಂಥವರಿಗೆ ಬಹಳ ಶುಭವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಸಾಕು ಪ್ರಾಣಿಗಳಿಗೆ ಆಹಾರವನ್ನು ನೀಡಿ ಆ ಮೂಕ ಪ್ರಾಣಿಗಳು ಸಂತೋಷಪಟ್ಟರೆ ನಿಮಗೂ ಕೂಡ ಆ ಸಂತೋಷ ಸಿಕ್ಕುವಂಥದ್ದು ಶುಭವಾಗಿ. ಮಿಥುನ ರಾಶಿ. ಬೇರೆಯವರನ್ನ ಅನುಸರಿಸಿ, ಆದರೆ ಅನುಕರಿಸಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಒಂದು ತಿಳುವಳಿಕೆಯ ಮಾತಾಗತ್ತೆ. ನಿಮ್ಮ ರಹಸ್ಯ ವಿಚಾರಗಳು ಏನೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಹಾಗಾಗಿ ಆ ರಹಸ್ಯ ವಿಚಾರಗಳನ್ನು ನೀವು ಗೌಪ್ಯವಾಗಿ ಇಡುವುದರಲ್ಲಿ ವಿಫಲರಾಗ್ತೀರಿ, ಅವೇ ನಿಮಗೆ ತೊಂದರೆಯನ್ನು ಮಾಡುತ್ತೆ ಅನ್ನುವಂತಹ ಅರ್ಥ. ಸ್ವಂತ ಬುದ್ಧಿಯಿಂದ ಒಂದಷ್ಟು ಕೆಲಸಗಳನ್ನು ಮಾಡಿ ನಿಮ್ಮ ವ್ಯಾಪಾರ, ವ್ಯವಹಾರ ಇತ್ಯಾದಿಗಳು ಬಹಳ ವೇಗವಾಗಿ ನಡೀತಕ್ಕಂತಹ ದಿವಸ. ಮಕ್ಕಳಿಂದ ತೊಂದರೆ ಅಥವಾ ಸಮಸ್ಯೆ ಅಂತಕ್ಕಂಥದ್ದು, ಅದರ ಬಗ್ಗೆ ಗಮನ ಇರಲಿ. ಮಕ್ಕಳಿಂದ ತೊಂದರೆ ಅಂತಂದರೆ ಮಕ್ಕಳು ಮಾಡ್ತಕ್ಕಂತಹ ಕೆಲವು ಕೆಲಸಗಳು ನಿಮಗೆ ಅಗೌರವವನ್ನು ತರಬಹುದು, ಅಥವಾ ನೀವು ದಂಡವನ್ನು ಕಟ್ಟಬಹುದು, ಅಥವಾ ನಿಮ್ಮ ಮರ್ಯಾದೆ ಅಥವಾ ನಿಮಗಿರತಕ್ಕಂತಹ ಸ್ಥಾನಮಾನಗಳು ಸಮಾಜದಲ್ಲಿ ಕಡಿಮೆ ಆಗಬಹುದು ಅನ್ನುವಂತಹ ಅರ್ಥ. ನಿಮ್ಮ ತಪ್ಪು ಕೂಡ ನಿಮ್ಮನ್ನು ಕಾಡುವಂತಹ ದಿವಸ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಹಳ
ಶುಭವಾದಂತಹ ದಿವಸ ಲಾಭವನ್ನು ಪಡೆಯುವುದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವರು ಸುಬ್ರಹ್ಮಣ್ಯ ಸ್ವಾಮಿಗೆ ಭಸ್ಮದಿಂದ ವಿಭೂತಿಯಿಂದ ಅರ್ಚನೆಯನ್ನು ಮಾಡಿ ಶುಭವಾದ. ಕರ್ಕಾಟಕ ರಾಶಿ, ಮಕ್ಕಳಿಂದ ಬಹಳ ಸಂತೋಷ ಸಿಕ್ಕುವಂತಹ ದಿವಸ, ಮನಸ್ಸಿಗೆ ತುಂಬ ತೃಪ್ತಿ ಸಿಕ್ಕತ್ತೆ. ಯಾಕೆ ಅಂತಂದರೆ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅನ್ನುವಂತಹ ಆಕ್ಷೇಪಣೆ ಇರುವಂಥವರಿಗೆ, ಅದರಲ್ಲೂ ತಂದೆ ಮಕ್ಕಳ ತಾಯಿ ಮಕ್ಕಳ ನಕ್ಷತ್ರ ರಾಶಿಗಳು ಒಂದೇ ಆಗಿದ್ದು ಪರಸ್ಪರವಾಗಿ ಹೊಂದಾಣಿಕೆ ಇಲ್ಲದೇ ಇರತಕ್ಕಂತಹ ಕುಟುಂಬದಲ್ಲಿ ಇವತ್ತು ಬಹಳ ಸಂತೋಷವನ್ನು ನೀಡ್ತಕ್ಕಂತಹ ಸಮಯ ಅಂತ ಹೇಳಬೇಕು. ಉದ್ಯೋಗ ಅಥವಾ ವೃತ್ತಿಯಲ್ಲಿ ಬದಲಾವಣೆಯನ್ನು ಕಾಣ್ತೀರಿ. ಇದು ಧನಾತ್ಮಕವಾಗಿ ನಿಮಗೆ ಫಲವನ್ನು ನೀಡ್ತಕ್ಕಂಥದ್ದಾಗತ್ತೆ. ನಿಮ್ಮ ವ್ಯವಹಾರದ ನಿರ್ಧಾರಗಳನ್ನು ನೀವೇ ಮಾಡಿದರೆ ಬಹಳ ಒಳ್ಳೆಯದು. ಅಂದರೆ ಮನೆಯಲ್ಲಿ ನಾನು ಯಾರನ್ನೋ ಕೇಳ್ತೀನಿ, ಆಮೇಲೆ ಹೇಳ್ತೀನಿ ಇತ್ಯಾದಿಗಳೆಲ್ಲ ಕೆಲವರು ಮನೆಯಲ್ಲಿ ನಡೆಯುತ್ತೆ. ಕೇಳೋದು ತಪ್ಪಲ್ಲ, ಆದರೆ ಬೇರೆಯವರ ನಿರ್ಧಾರವನ್ನು ನಿಮ್ಮ ಬಾಯಲ್ಲಿ ಹೇಳ್ತಕ್ಕಂಥದ್ದು ಒಳ್ಳೆಯದಲ್ಲ. ನೀವು ಕೂಡ ಆಲೋಚನೆ ಮಾಡಿ ನೀವೇ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತಕ್ಕಂಥದ್ದು. ಹಣದ ಅಭಾವ ಆಗ ಮಾತ್ರ ನಿಮಗೆ ಬೇಸರವನ್ನು, ವೈರಾಗ್ಯದ ಮಾತುಗಳನ್ನು ನಿಮ್ಮ ಬಾಯಲ್ಲಿ ಬರುವ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ಬೇರೆಯವರ ಸಹಾಯದ ನಿರೀಕ್ಷೆಯಲ್ಲಿದ್ದರೆ ನಿಮಗೆ ನಿರಾಸೆಯಾಗತ್ತೆ. ಯಾರೋ ಏನೋ ಸಹಾಯ ಮಾಡ್ತಾರೆ ಅಂತ ಹೇಳಿ ನೀವು ಕಾಯ್ದು ಕುಳಿತಿರ್ತೀರಿ, ಆದರೆ ಅವರು ನಿಮಗೆ ಯಾವುದೇ ರೀತಿಯ ಸಹಕಾರ, ಸಹಾಯ, ಬೆಂಬಲ ಯಾವುದನ್ನು ಕೂಡ ಮಾಡದೆ ತಟಸ್ಥವಾಗಿರ್ತಾರೆ ಅಂತಕ್ಕಂಥದ್ದು. ಮಹಿಳೆಯರಿಗೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಅದು ಸಮಸ್ಯೆ ಆಗುವಂಥದ್ದು. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.